ಕರಿಬೇವಿನ ಸೊಪ್ಪು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಮನೆಯಲ್ಲಿ ಸಾಂಬಾರಿಗೆ ಒಗ್ಗರಣೆ ಇದ್ದರೆ ಅದರ ಪರಿಮಳಕ್ಕೆ ಮೂಗು ಅರಳುತ್ತೆ. ಅದಕ್ಕೆ ಪ್ರಮುಖ ಕಾರಣ ಈ ಕರಿಬೇವಿನ ಸೊಪ್ಪು. ಇಡೀ ದಕ್ಷಿಣ ಭಾರತದ ಅಡುಗೆ ರುಚಿಯ ಗುಟ್ಟು ಅಡಗಿರೋದೇ ಈ ಕರಿಬೇವಿನ ಸೊಪ್ಪಿನಲ್ಲಿ ಅನ್ನುವ ಮಾತು ಕೂಡ ಇದೆ. ಹೌದು, ದಕ್ಷಿಣ ಭಾರತದ ಅಡುಗೆಯಲ್ಲಿ ರುಚಿ ಮತ್ತು ಸುವಾಸನೆಗಾಗಿ ಬಳಸುವ ಪ್ರಮುಖ ಸೊಪ್ಪು ಈ ಕರಿಬೇವು. ಕರಿಬೇವಿನ ಎಲೆಗಳಿಲ್ಲದ ಮಸಾಲೆ ಪದಾರ್ಥ ರುಚಿಹೀನ ಎಂದು ಭಾವಿಸಲಾಗ್ತದೆ. ಇದರ ಎಲೆ ನೋಡಲಿಕ್ಕೆ ಕಹಿಯಾದ ಬೇವಿನ ಮರದ ಎಲೆಗಳ ಹಾಗೆ ಇರೋದರಿಂದ ಕನ್ನಡದಲ್ಲಿ ಇದನ್ನು ಕರಿಬೇವು ಎಂದು ಕರೆಯಲಾಗ್ತದೆ. ಸಸ್ಯಶಾಸ್ತ್ರದ ಪ್ರಕಾರ ಇದು ರೋಟೇಸಿ ಕುಟುಂಬಕ್ಕೆ ಸೇರಿದ್ದು, ಇದರ ವೈಜ್ಞಾನಿಕ ಹೆಸರು ಮರಯ ಕೊನಿಗೆ ಅಂತ. ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಗೆ ಹೇಳ್ತಾರೋ ಹಾಗೆ ಕರಿಬೇವಿನ ಸೊಪ್ಪಿಲ್ಲದೆ ಒಗ್ಗರಣೆ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಹೀಗೆ ಅಡುಗೆಯಲ್ಲಿ ಒಗ್ಗರಣೆಯಾಗಿ ಬಳಸಿಕೊಳ್ಳುವ ಈ ಕರಿಬೇವಿನ ಸೊಪ್ಪನ್ನು ಕೆಲವರು ಊಟ ಮಾಡಬೇಕಾದ್ರೆ ಆಯ್ದು ತೆಗೆದು ಪಕ್ಕಕ್ಕಿಡ್ತಾರೆ. ಆದರೆ ಹಾಗೆ ಅದನ್ನು ತೆಗೆದು ಪಕ್ಕಕ್ಕಿಡಬಾರ್ದು. ಈ ಕರಿಬೇವಿನ ಸೊಪ್ಪು ತಿನ್ನೋದರಿಂದ ಅನೇಕ ಆರೋಗ್ಯಕರ ಉಪಯೋಗಗಳಿದ್ದಾವೆ. ಅಡುಗೆಯ ಸಾಂಬಾರಿನ ಒಗ್ಗರಣೆಗೆ ಕಡ್ಡಾಯವಾಗಿ ಬಳಸಿಕೊಳ್ಳುವ ಈ ಕರಿಬೇವಿನಲ್ಲಿ ಅನೇಕ ಖನಿಜಾಂಶಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಕಬ್ಬಿಣ, ಕ್ಯಾಲ್ಸಿಯಮ್ಮು, ರಂಜಕ, ನಾರಿನಂಶ, ವಿಟಮಿನ್ ಎ, ಬಿ ಮತ್ತು ಸಿ ಸಮೃದ್ಧವಾಗಿರ್ತದೆ. ಇದೆಲ್ಲದರಿಂದಾಗಿ ಆಹಾರವಾಗಿ ನಾವು ಕರಿಬೇವು ಸೊಪ್ಪನ್ನು ತಿನ್ನೋದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸ್ತದೆ. ಕಣ್ಣಿನ ದೃಷ್ಟಿಯನ್ನು ಅಂದರೆ ನೋಟದ ದೃಷ್ಟಿಯನ್ನು ಹೆಚ್ಚಿಸ್ತದೆ. ಕೂದಲು ಉದುರುವುದು ಕಡಿಮೆ ಆಗ್ತದೆ ಮತ್ತು ಬಿಳಿ ಕೂದಲಾಗುವುದು ತಡವಾಗ್ತದೆ. ಮತ್ತು ಈ ಮಧುಮೇಹ, ಸಕ್ಕರೆ ಕಾಯಿಲೆ ನಿರ್ವಹಣೆಗೆ ಇದು ಪ್ರಮುಖವಾಗಿ ಸಹಾಯ ಮಾಡ್ತದೆ. ಬೆಳಿಗ್ಗೆ ಎದ್ದು ಕೂಡಲೇ ಖಾಲಿ ಹೊಟ್ಟೆನಲ್ಲಿ 8 ಕರಿಬೇವಿನ ಎಲೆಗಳನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿನ ಸಕ್ಕರೆಯ ಮಟ್ಟ ನಿಯಂತ್ರಣದಲ್ಲಿಡ್ಬೋದು ಅಂತೇಳಿ ಆಯುರ್ವೇದ ತಜ್ಞರೇ ಹೇಳ್ತಾರೆ. ನಮ್ಮ ದಿನನಿತ್ಯದ ಆಹಾರದಲ್ಲಿ ಈ ಕರಿಬೇವಿನ ಸೊಪ್ಪನ್ನು ಮಿತವಾಗಿ ಬಳಸೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಉತ್ತಮವಾಗಿ ಅಂದರೆ ಸಮರ್ಪಕವಾಗಿರುವುದರ ಜೊತೆಗೆ ಮಲಬದ್ಧತೆ, ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆಗಳು ಕಡಿಮೆ ಆಗ್ತವೆ ಅಂತ ಹೇಳಿ ವೈದ್ಯರೇ ಹೇಳ್ತಾರೆ. ಅಲ್ಲದೆ ಹೊಟ್ಟೆ ಉಬ್ಬರ ಕಡಿಮೆ ಮಾಡ್ತದೆ, ರಕ್ತಹೀನತೆಯನ್ನು ತಡೀತದೆ ಮತ್ತು ದೇಹದ ತೂಕ ಹೆಚ್ಚಾಗದಂತೆ ಒಂದು ಸಮ ಪ್ರಮಾಣದಲ್ಲಿ ಇಡ್ತದೆ ಅಂತಲೂ ಕೂಡ ಆಯುರ್ವೇದ ತಜ್ಞರು ಹೇಳ್ತಾರೆ. ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿ ಕೂಡ ಈ ಕರಿಬೇವಿನ ಸೊಪ್ಪು ಬಳಕೆ ಆಗ್ತಾ ಇದೆ. ಅದರಲ್ಲಿಯೂ ಇದರ ಎಲೆಗಳನ್ನು ಆಮಶಂಕೆ, ಅತಿಸಾರ, ವಾಂತಿ ಮುಂತಾದ ರೋಗಗಳ ನಿಯಂತ್ರಣಕ್ಕೆ ಇದನ್ನು ಔಷಧಿಯಾಗಿ ಬಳಸ್ಕೊಳ್ತಾರೆ. ಮತ್ತು ಇದರ ಬೇರು ಮತ್ತು ತೊಗಟೆಗಳನ್ನು ಶಕ್ತಿವರ್ಧಕ, ಜೀರ್ಣಕಾರಿ ಮತ್ತು ವಾತ ನಿವಾರಣೆಗೆ ಔಷಧಿಗಳಾಗಿ ಬಳಸ್ತಾರೆ. ಆಯುರ್ವೇದ ಔಷಧಿ ತಯಾರಿಕೆಯಲ್ಲಿ ಇದು ಒಂದು ಪ್ರಮುಖವಾದಂತಹ ಸಸ್ಯ ಆಗಿದೆ. ಈ ಕರಿಬೇವಿನ ಸೊಪ್ಪನ್ನು ಸಕ್ಕರೆ ಕಾಯಿಲೆ ನಿರೋಧಕವಾಗಿ ಅಷ್ಟೇ ಅಲ್ಲದೆ ಈ ಬ್ಯಾಕ್ಟೀರಿಯಾ ನಿರೋಧಕವಾಗಿ ಕೂಡ ಇದನ್ನು ಬಳಸಿಕೊಳ್ತಾರೆ. ಮತ್ತು ಕೂದಲು ಆರೋಗ್ಯಪೂರ್ಣವಾಗಿ ಮತ್ತು ಸೊಂಪಾಗಿ ಕಪ್ಪಾಗಿ ಬೆಳೀಲಿಕ್ಕೆ ಕರಿಬೇವಿನ ಎಲೆಗಳು ಪ್ರಮುಖ ಕಾರಣವಾಗ್ತವೆ. ತೂಕ ಇಳಿಸ್ಲಿಕ್ಕೆ ಕೂಡ ಇದು ಸಹಕಾರಿ ಅಂತೇಳಿ ಆಯುರ್ವೇದ ತಜ್ಞರು ಹೇಳ್ತಾರೆ. ಈ ಕರಿಬೇವಿನ ಗಿಡದ ಹಸಿ ಎಲೆಗಳಿಂದ ಎಣ್ಣೆ ಅಂದರೆ ತೈಲವನ್ನು ಕೂಡ ತಯಾರಿಸ್ತಾರೆ. ಈ ತೈಲವನ್ನು ಕೆಲವು ಬಗೆಯ ಸೋಪು ಅಂದರೆ ಸಾಬೂನುಗಳಲ್ಲಿ ಕೂಡ ಬಳಸ್ತಾರೆ. ನಮ್ಮ ಮನೆಯ ಅಂಗಳದಲ್ಲೂ ಕೂಡ ಬೆಳೆಯಬಹುದಂತಹ ಈ ಕರಿಬೇವಿನ ಗಿಡ ಸುಮಾರು 20 ಅಡಿ ಎತ್ತರಕ್ಕೆ ಬೆಳೆಯುವ ಬಹುವಾರ್ಷಿಕ ಮರವಾಗಿದೆ. ಇದರ ತೊಗಟೆ ಕಪ್ಪಾಗಿರ್ತದೆ. ಇದರ ಹಣ್ಣುಗಳು ಕಪ್ಪಾಗಿದ್ದು ಆ ಹಣ್ಣುಗಳನ್ನು ತಿನ್ಬೋದು. ಆದರೆ ಅದರ ಬೀಜ ವಿಷಪೂರಿತ ಅಂತೇಳಿ ಹೇಳ್ತಾರೆ. ಹಿಂದೆಲ್ಲ ಈ ಕರಿಬೇವಿನ ಗಿಡ ಅಥವಾ ಮರ ಒಂದು ವಾಣಿಜ್ಯ ಬೆಳೆಯಾಗಿರಲಿಲ್ಲ ರೈತರಿಗೆ. ಆದರೆ ಇತ್ತೀಚೆಗೆ ಇದನ್ನು ತೋಟಗಾರಿಕೆ ಬೆಳೆಯಾಗಿ, ವಾಣಿಜ್ಯ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ, ಅದರಲ್ಲೂ ಕೂಡ ನೀವು ಒಗ್ಗರಣೆಯನ್ನು ಇಷ್ಟಪಡ್ತೀರಿ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ, ಅವರು ಕೂಡ ನೋಡಲಿ. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಎಲ್ರಿಗೂ ನಮಸ್ತೆ.